ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೊಸ ಡಿಸೈನ್ ಇದು. ಅದಕ್ಕೆ ನಾನು ಮುಂಚೆನೇ ದಾರಕ್ಕೆ ಇಲ್ಲಿ ಬೀಡನ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬೀಡನ್ನ ಹಾಕಿಟ್ಕೊಳ್ಳಿ ಮುಂಚೆನೇ ದಾರಕ್ಕೆ. ನಾನು ಹಳೆ ವಿಡಿಯೋಗಳಲ್ಲಿ ನೋಡಿದ್ರೆ ಬೀಡ್ ಹಾಕೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ನಾನಿಲ್ಲಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಒಂದು ಚೈನ್ ಹಾಕಿ, ನೋಡಿ ಇಲ್ಲಿ ಬೇಸ್ ಲೈನಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ಲಾಕ್ ಮಾಡಿ, ಮತ್ತೆ ಇವಾಗ ಒಂದು ಚೈನ್ ಲಾಕ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಲಾಕ್ ಮಾಡಬೇಡಿ. ಒಂದು ಚೈನ್ ಹಾಕಿ ತುಂಬ ಟೈಟಾಗಿ ನೀವು ಲಾಕ್ ಮಾಡಬೇಡಿ, ಯಾಕಂದರೆ ನಾವು ಅದ್ರ ಮೇಲೆ ಡಿಸೈನ್ ಮಾಡೋದ್ರಿಂದ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಒಂದು ಚೈನ್ ಲಾಕ್, ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರಬೇಕು, ರಿಂಕಲ್ ಬರಬಾರ್ದು. ಒಂದೊಂದು ಚೈನ್ ಹಾಕಿ ನಾವು ಲಾಕ್ ಮಾಡ್ತಾ ಹೋಗೋಣ. ಇದು ಈ ಡಿಸೈನ್ಗೆ ಬೇಸ್ ಲೈನು. ಇದೇ ಥರ ನಾವು ಫುಲ್ಲು ಎಂಡ್ವರೆಗೂ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಎಂಡ್ವರೆಗೂ ನಾನು ಒಂದು ಚೈನ್ ಹಾಕಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಎಂಡಲ್ಲಿ ನಾನು 2 ಚೈನ್ಸ್ ಹಾಕಿ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಎಲ್ಲಿಗೆ ಲಾಕ್ ಮಾಡಿದ್ವೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಚೈನ್ ಏನಿತ್ತಲ್ವಾ, ಈ ಒಂದು ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ದಾರಾನ ಮೇಲ್ ಮಾಡಿ ನಾನು ಇದಕ್ಕೆ ಸ್ಮಾಲ್ ಸೈಜಲ್ಲಿ ಸ್ಟಾರ್ ಬೀಡ್ ಬರುತ್ತಲ್ಲ, ಈ ಸ್ಟಾರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ, ಇದು ಇವಾಗ ಒಂದನ್ನು ಸ್ಕಿಪ್ ಮಾಡಿ ಎರಡನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಆಗಬೇಕು. ಮತ್ತೆ ಇವಾಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕಿ ಇದನ್ನು ಅಷ್ಟೇ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಚೈನ್ ಲಾಕ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ದಾರ ಮೇಲ್ ಮಾಡಿ ಮತ್ತೆ ಇವಾಗ ನಾನು ಸ್ಮಾಲ್ ಸೈಜ್ದು ಸ್ಟಾರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಇದನ್ನು ಕೂಡ ಅಷ್ಟೇ ಒಂದನ್ನು ಸ್ಕಿಪ್ ಮಾಡಿ ಒಂದು ಚೈನ್ ಲಾಕ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಇದು 3 ಚೈನ್ ಬಂದು ಇಲ್ಲಿ ನಾವು ಕುಚ್ಚು ಹಾಕೋದಕ್ಕೆ ನಾನಿವಾಗ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 2 ಸ್ಕಿಪ್ ಮಾಡಿ 3ನೇದಕ್ಕೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ಥರ ಬರುತ್ತೆ. 2 ಸ್ಕಿಪ್ ಮಾಡಿ ನಾನು ಡಬಲ್ ಕ್ರೋಶ ಮಾಡಿರೋದು. ಮತ್ತೆ ಇವಾಗ ನಾನು 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇತ್ತಲ್ವ, ಈ ಗ್ಯಾಪ್ನ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿ ಇವಾಗ ಒಂದು ಬೀಡನ್ನ ನಾನು ಒಳಗಡೆ ತಗೋತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡಬೇಕು. ಫಸ್ಟು ಒಂದರಲ್ಲಷ್ಟೇ ತಗೊಳ್ಳಿ. ಬೀಡನ್ನ ಈ ಥರ ಮುಂದೆ ಮಾಡಿ 2ರಲ್ಲಿ ಒಂದು ಮತ್ತೆ 2ರಲ್ಲಿ ಒಂದು ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಬೀಡ್ ಹಾಕದೇನೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ನಾವಿವಾಗ ಒಳಗಡೆ ತಗೊಳ್ಳೋಣ. ಒಂದು ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡೋಣ. ಫಸ್ಟು 1ರಲ್ಲಿ ಮಾಡ್ಕೊಳ್ಳಿ. ಬೀಡನ್ನ ಈ ಥರ ಮುಂದೆ ಮಾಡಿ 2ರಲ್ಲಿ ಒಂದು ಮತ್ತೆ 2ರಲ್ಲಿ ಒಂದು ಮಾಡಿ. ಮತ್ತೆ ಇವಾಗ ಬೀಡ್ ಹಾಕದೇನೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಬೀಡನ್ನ ಒಳಗಡೆ ತಗೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬೀಡನ್ನ ಒಳಗಡೆ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ಒಟ್ಟು 6 ಡಬಲ್ ಕ್ರೋಶ ಬರೋ ಥರ ಮಾಡ್ಕೋತಾ ಇದ್ದೀನಿ. 3 ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು. 3 ಬೀಡ್ ಹಾಕ್ದೇನೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಹಾಕಿ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕದೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು.
ನೋಡಿ ಇಲ್ಲಿ ಲಾಸ್ಟಲ್ಲಿ ನಾನು ಬೀಡ್ ಹಾಕದೇನೆ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇದನ್ನು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಾದರೂ ಲಾಕ್ ಮಾಡಿ, ಇಲ್ಲಾಂದರೆ ಎರಡನ್ನು ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾವು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಬರುತ್ತೆ. ಡಬಲ್ ಕ್ರೋಶ ಮಾಡಿ ಆದಮೇಲೆ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 3 4 5 6 ಚೈನ್ಸ್ ಹಾಕಿ ಫಸ್ಟು ನೋಡ್ಕೊಳ್ಳಿ. ಆಗೋದಿಲ್ಲ ಅಂದಾಗ ಇನ್ನೊಂದು ಚೈನ್ ಹಾಕಿ ನಾನು ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 7 ಚೈನ್ಗಳನ್ನ ಹಾಕಿದ್ದೀನಿ. ಬಟ್ಟೆ ರಿವರ್ಸ್ ಮಾಡಿ ಇಲ್ಲಿ ಲಾಸ್ಟ್ ಅಂದರೆ ಫಸ್ಟು ಡಬಲ್ ಕ್ರೋಶ ಇತ್ತಲ್ವಾ, ನೋಡಿ ಇಲ್ಲಿ ಫಸ್ಟು ಡಬಲ್ ಕ್ರೋಶ, ಅದ್ರ ಮೇಲೆ ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಡಬಲ್ ಕ್ರೋಶನ ಚೈನು, ಅದರೊಳಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ನಾನಿವಾಗ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ನಾನು ಬಟ್ಟೆ ರಿವರ್ಸ್ ಮಾಡಿ ಇಲ್ಲಿ 7 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ 7 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 7 ಚೈನ್ಸ್ ಏನು ಹಾಕಿದ್ವಿ ಅಲ್ವಾ, ಈ 7 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1, ಇದೇ ಥರ 7 ಚೈನ್ಸು ಎಷ್ಟು ಫಿಲ್ ಆಗುತ್ತೋ ಅಷ್ಟು ನೋಡಿ ನಾವು ಡಬಲ್ ಕ್ರೋಶೆಟ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಎಷ್ಟು ಮಾಡ್ತೀನೋ ಅಷ್ಟೇ ನೀವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡ್ರೆ ರಿಂಕಲ್ ಬರುತ್ತೆ ಆರ್ಚು, ಕಡಿಮೆ ಮಾಡಿಕೊಂಡ್ರೆ ಲೂಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 7 ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ಒಟ್ಟು 12 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಇಲ್ಲಿ 7 ಚೈನ್ಸ್ ಏನು ಹಾಕಿದ್ವಿ ಅಲ್ವಾ, ಇದರೊಳಗಡೆಗೆ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇರೋದು. ಒಟ್ಟು 12 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರೋ ಥರ ಮಾಡ್ಕೋಬೇಕು. ಒಂದು ಉದ್ದ ಒಂದು ಸಣ್ಣ ಮಾಡ್ಕೋಬಾರ್ದು. ನೋಡಿ ಇಲ್ಲಿ ಮಾಡಿ ಆದಮೇಲೆ ಈ ಥರ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ಇವಾಗ ನಾನು ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇತ್ತಲ್ವ, ಈ ಡಬಲ್ ಕ್ರೋಶ ಗ್ಯಾಪ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಈ ಡಬಲ್ ಕ್ರೋಶೆಟ್ಸ್ನ ಗ್ಯಾಪ್ಗೆ ನಾವು 4 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ. 3 4 ಡಬಲ್ ಕ್ರೋಶೆಟ್ಸ್ನ ಮಾಡಿ ಇವಾಗ ಬೇಸ್ ಲೈನಲ್ಲಿ 1 ಚೈನ್ ಲಾಕ್ ಏನಿತ್ತಲ್ವ, ಇದನ್ನು 2 ಸ್ಕಿಪ್ ಮಾಡಬೇಕು. 1 2 ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಬರುತ್ತೆ. ಇಲ್ಲಿ ನಾವು ಬೀಕ್ ಏನಿದೆ ಅಲ್ವಾ, ಮುಂದೆ ತುದಿ, ಅದು ನೀಟಾಗಿ ಬರೋ ಥರ ಮಾಡ್ಕೋಬೇಕು. ಮತ್ತು ಇವಾಗ ಪಕ್ಕದಲ್ಲೇ 1 ಚೈನ್ ಲಾಕ್ಗೆ 1 ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿ ನಾನಿವಾಗ ದಾರ ಮೇಲ್ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಸ್ಟಾರ್ ಶೇಪ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಇಲ್ಲಿ 1 ಸ್ಕಿಪ್ ಮಾಡಿ 2ನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 3 ಚೈನ್ಸ್ ಹಾಕಿ ಇದು ಅಷ್ಟೇ 1 ಸ್ಕಿಪ್ ಮಾಡಿ 2ನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಾನೇನಿಲ್ಲಿ ಸ್ಟಾರ್ ಶೇಪ್ ಬೀಡನ್ನ ಹಾಕಿದ್ದೀನಿ, ಇಲ್ಲಿಗೆ ಬೇಕಂದರೆ ಕ್ರಿಸ್ಟಲ್ ಕೂಡ ಹಾಕೋಬೋದು, ಸ್ಮಾಲ್ ರೌಂಡ್ ಬೀಡ್ಸ್ ಕೂಡ ನೀವು ತಗೋಬೋದು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಾನಿವಾಗ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 1 2 2ನ್ನು ಸ್ಕಿಪ್ ಮಾಡಿ 3ನೇದಕ್ಕೆ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಮಾಡಿ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಇಲ್ಲಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 6 ಡಬಲ್ ಕ್ರೋಶ ಬರಬೇಕು. 1 ಬೀಡ್ ಹಾಕಿ ಡಬಲ್ ಕ್ರೋಶ, 1 ಬೀಡ್ ಹಾಕದೆ ಡಬಲ್ ಕ್ರೋಶ, ಇದೇ ಥರ ಒಟ್ಟು 6 ಡಬಲ್ ಕ್ರೋಶೆಟ್ಸ್ನ ನಾವು ಮಾಡ್ಕೋಬೇಕಾಗತ್ತೆ.
ನೋಡಿ ಇವಾಗ ಬೀಡ್ ಹಾಕದೆ ಡಬಲ್ ಕ್ರೋಶ ಮಾಡ್ಕೋತೀನಿ. ಒಂದು ಬೀಡ್ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಬೀಡ್ ಹಾಕದೆ ಡಬಲ್ ಕ್ರೋಶ ಮಾಡಿ ಆದಮೇಲೆ ಇವಾಗ ಒಂದು ಬೀಡನ್ನ ಒಳಗಡೆ ತಗೊಂಡು ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಹಾಕದೇ ಒಂದು ಡಬಲ್ ಕ್ರೋಶ, ಇವಾಗ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ನ ಲಿಂಕ್ ಕೂಡ ಇರುತ್ತೆ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಫೇಸ್ಬುಕ್ನ ಪೇಜ್ ಮತ್ತು ಫೇಸ್ಬುಕ್ನ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ನೀವು ಮಾಡಿರೋ ಸ್ಯಾರಿ ಕುಚ್ಚು ಡಿಸೈನ್ಸ್ನ ಶೇರ್ ಮಾಡ್ಬೋದು. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿನೆಲ್ಲ ಡಿಸೈನ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲೂ ಕೂಡ ನೀವು ನನ್ನ ಡಿಸೈನ್ಸ್ನ ನೋಡ್ಕೋಬೋದು. ಇಲ್ಲಿ ಒಟ್ಟು ಸ್ಲ್ಯಾಂಟಿಂಗ್ಗೆ 3 ಬೀಡ್ಸ್ ಬರಬೇಕು. 3 ಬೀಡ್ಸ್ ಹಾಕಿದ್ರೆ ಸಾಕು. ನೋಡಿ ಈ ಥರ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ಗೆ 3 ಬೀಡ್ಸ್ ಬರೋ ಥರ ಅಷ್ಟೇ ನಾವು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು 1 2 ಎರಡನ್ನು ಸ್ಕಿಪ್ ಮಾಡಿ 1 2 ಮೂರನೇದಕ್ಕೆ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶ ಮಾಡಿ ಆದಮೇಲೆ ಇದು ಈ ಥರ ಕಾಣಿಸುತ್ತೆ. ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ 7 ಚೈನ್ಸ್ ಹಾಕೋತಾ ಇದ್ದೀನಿ. ಸೆವೆನ್ ಚೈನ್ಸ್ ಹಾಕಿ ನಾನಿಲ್ಲಿ ಬಟ್ಟೆ ರಿವರ್ಸ್ ಮಾಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಏನಿತ್ತಲ್ವ ಈ ಕಡೆ ಬ್ಯಾಕ್ ಸೈಡಿಂದ ಲಾಸ್ಟ್ ಡಬಲ್ ಕ್ರೋಶ ಬರುತ್ತೆ. ಫ್ರಂಟಿಂದ ನಾವು ಕೌಂಟ್ ಮಾಡಿಕೊಂಡ್ರೆ ಫಸ್ಟ್ ಡಬಲ್ ಕ್ರೋಶ ಬರುತ್ತೆ. ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆಟ್ನ ಮೇಲ್ಗಡೆ ಚೈನ್ ಏನಿದೆ ಅಲ್ವಾ, ಈ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಚೈನ್ಗೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನಾನು ರಿವರ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಬಟ್ಟೆನ ರಿವರ್ಸ್ ಮಾಡಿ ನೋಡಿ ಈ ಥರ ಬರುತ್ತೆ. ಮತ್ತೆ ಇವಾಗ 4 ಚೈನ್ಸ್ ಹಾಕಿ 3 4 ಚೈನ್ಸ್ ಹಾಕಿ ಇಲ್ಲಿ 7 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಇಲ್ಲಿ 7 ಚೈನ್ಸ್ ಏನು ಹಾಕಿದ್ವಿ ಅಲ್ವಾ, ಈ 7 ಚೈನ್ನ ಒಳಗಡೆಗೆ ನಾನಿಲ್ಲಿ 12 ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 2 3 4 5 6 7 8 9 10 11 12 ಡಬಲ್ ಕ್ರೋಶೆಟ್ಸ್ ಹಾಕಿ ಆದಮೇಲೆ ನಾನಿವಾಗ ಇಲ್ಲಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಇತ್ತಲ್ವಾ, ಈ ಡಬಲ್ ಕ್ರೋಶೆಟ್ಸ್ನ ಗ್ಯಾಪ್ಗೆ ನಾನಿವಾಗ 4 ಡಬಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿ 7 ಚೈನ್ನ ಗ್ಯಾಪ್ಗೆ ಒಟ್ಟು 12 ಡಬಲ್ ಕ್ರೋಶ ಬರಬೇಕು. ಮತ್ತು ಇಲ್ಲಿ ನಾವು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆಟ್ಸ್ನ ಗ್ಯಾಪ್ ಒಳಗಡೆಗೆ 4 ಡಬಲ್ ಕ್ರೋಶ ಬರಬೇಕು. ಒಟ್ಟು 16 ಡಬಲ್ ಕ್ರೋಶೆಟ್ಸ್ನ ಇಲ್ಲಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ಗೆ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ 1 2 ಎರಡನ್ನು ಸ್ಕಿಪ್ ಮಾಡಿ ಮೂರನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ. ನೋಡಿ ಇದು ಈ ಥರ ಬರುತ್ತೆ ಡಿಸೈನ್ಗಳು. ವೇರಿಯೇಷನ್ಸ್ ಮಾಡ್ಕೋಬೇಡಿ, ಎರಡು ಕೂಡ ಈಕ್ವಲ್ ಆಗೇ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕಿ
ದಾರ ಮೇಲ್ ಮಾಡಿ ಮತ್ತೆ ಇಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡಿ ಮತ್ತೆ ಇಲ್ಲಿ ಒಂದನ್ನು ಸ್ಕಿಪ್ ಮಾಡಿ ಎರಡನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ಸ್, ಇಲ್ಲೂ ಅಷ್ಟೇ ಒಂದು ಸ್ಕಿಪ್ ಮಾಡಿ ಎರಡನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಇಲ್ಲಿ ಒಂದನ್ನು ಸ್ಕಿಪ್ ಮಾಡಿ ಎರಡನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಬರಬೇಕು. ಮತ್ತು ಇವಾಗ ಪಕ್ಕದಲ್ಲೇ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ಗೆ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿಕೊಂಡು 2 ಚೈನ್ಸ್ ಹಾಕಿ ನಾ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ನೀಡಲ್ ಮೇಲ್ ಮಾಡಿದ್ರೆ ನಾಟ್ ಆಗುತ್ತೆ. ನೋಡಿ ಇದು ಡಿಸೈನು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ 2 ಬೀಡ್ ಮಧ್ಯ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ 2 ಬೀಡ್ ಮಧ್ಯ ನಾನೇನು 3 ಚೈನ್ಸ್ ಹಾಕಿದ್ದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ ಇಲ್ಲಿಗೆ ನಾನು ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ಕುಚ್ಚುಗಳೆಲ್ಲ ಹಾಕಿ ಆಗಿದೆ. ಕುಚ್ಚುಗಳು ಹಾಕಿದ್ಮೇಲೆ ಡಿಸೈನು ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಕುಚ್ಚು ಹಾಕೋದಕ್ಕೆ 150 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿರೋದು. 150 ಸ್ಟ್ಯಾಂಡ್ಸ್ ಅಂದರೆ ನಾನು ಸುತ್ಕೋಬೇಕಾದ್ರೆ 150 ಎಳೆ ಸುತ್ಕೋತೀನಿ. ಅದನ್ನು ನಾವು ಕುಚ್ಚು ಕಟ್ಟಿದಾಗ 300 ಎಳೆ ಆಗುತ್ತೆ. ಸೊ ಹಾಗಾಗಿ 150 ಎಳೆ ಸುತ್ಕೊಂಡು ಡಬಲ್ ಮಾಡಿದ್ರೆ 300 ಎಳೆ ಆಗುತ್ತೆ. ನೋಡಿ ಡಿಸೈನ್ ಇದು ಈ ಥರ ಕಾಣಿಸುತ್ತೆ. 2 ಬೀಡ್ ಮಧ್ಯೆ ನಾನು ಕುಚ್ಚುಗಳನ್ನ ಹಾಕಿರೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.